ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದಲೇ ಮಾಡುವಂಥ ಉದ್ಯೋಗ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಮುಖ್ಯವಾಗಿ ಇವತ್ತು ಹೇಳ್ತಾ ಇರುವಂಥ ಜಾಬ್ ಏನಿದೆ, ಇವಾಗ ನಾರ್ಮಲಿ ನಾವು ನೋಡೋದಾದರೆ ರೈಟಿಂಗ್ ಜಾಬ್ ಇವಾಗ ಮೇನ್ ನಾವು ಈಸಿ ಅಂತ ಜಾಬ್ ಹೇಳ್ತೀವಿ. ರೈಟಿಂಗಲ್ಲೂ ಕೂಡ ನೆಕ್ಸ್ಟ್ ಈಸಿ ಜಾಬ್ ಅಂತಂದರೆ ಟ್ರಾನ್ಸ್ಲೇಟ್ ಜಾಬು, ಟ್ರಾನ್ಸ್ಕ್ರಿಪ್ಷನ್ ಅಂತೂ ಕೂಡ ನಾವು ಹೇಳ್ತೀವಿ ಇದಕ್ಕೆ. ಸೊ ಈ ಜಾಬು ತುಂಬಾ ಈಸಿ ಇರುತ್ತೆ. ಸೊ ಟ್ರಾನ್ಸ್ಕ್ರಿಪ್ಷನ್ ಜಾಬ್ ನೀವು ಮಾಡ್ತೀವಿ ಅಂತಂದರೆ ಸುಮಾರು ಲ್ಯಾಂಗ್ವೇಜಲ್ಲಿ ಇವಾಗ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಸೊ ಅದ್ರ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರುವಂಥ ಜಾಬೇ ಇರುವಂಥದ್ದು. ನಾನಿಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಒಂದು ಜಾಬ್ ಇದೆ ಮತ್ತು ಇದು ಲೆಜಿಟ್ ಇದೆಯಾ, ಸೊ ಇದನ್ನು ನಾವು ಮಾಡ್ಬೋದಾ ಅಂತ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ, ಇದರಿಂದ ನಿಮಗೆ ಎಲ್ಲ ಡೀಟೇಲ್ಸು ಗೊತ್ತಾಗುತ್ತೆ. ಆ್ಯಂಡ್ ಇಂಟ್ರೆಸ್ಟ್ ಇದ್ದವರು ಇವತ್ತೇ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಅದಕ್ಕೆ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ಕೊತಾ ಇದ್ದರೆ ಸ್ಮಾಲ್ ರಿಕ್ವೆಸ್ಟ್ ಇದೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ನ ತಪ್ಪದೆ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಹೊಸ ನಾನು ವೀಡಿಯೋಸ್ ಹಾಕಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಸೊ ಅವಾಗ ಆ ವಿಡಿಯೋ ನೋಡಿ ಬೇಕಂದರೆ ನೀವು ಅಪ್ಲೈನ ಮಾಡ್ಬೋದು. ಓಕೆ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಮೇನ್ ಮುಖ್ಯವಾಗಿ ಟ್ರಾನ್ಸ್ಕ್ರಿಪ್ಷನ್ ಜಾಬ್ ಹೇಳ್ತಾ ಇದ್ದೀನಿ. ಈ ಜಾಬ್ ಮಾಡೋದಕ್ಕೆ ಹೌಸ್ ವೈಫು, ಸ್ಟೂಡೆಂಟ್ಸು ಮತ್ತು ರಿಟೈರ್ಡ್ ಪರ್ಸನ್ನು ಎಲ್ಲರೂ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ನಿಮ್ಮದು ವಯಸ್ಸು ಯಾವುದೇ ಆಗಿದ್ರೂ ಪರವಾಗಿಲ್ಲ. ಲೈಕ್ ನಿಮ್ಮದು 13 ವಯಸ್ಸಾಗಿದೆ, 14 ವಯಸ್ಸಾಗಿದೆ, ಅಥವಾ ನಿಮ್ಮದು 18 ವಯಸ್ಸು ಕೂಡ ಕಂಪ್ಲೀಟ್ ಆಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಮತ್ತು ಅಪ್ಪರ್ ಏಜ್ ಲಿಮಿಟೇಷನ್ ಯಾವುದೇ ರೀತಿ ಇರೋದಿಲ್ಲ. ಯಾಕಂದರೆ ನಾನು ಹೇಳ್ತಾ ಇರುವಂಥ ಜಾಬು ಒಂದು ಫ್ರೀಲ್ಯಾನ್ಸಿಂಗ್ ವರ್ಕ್ ಹೇಳ್ತಾ ಇದ್ದೀನಿ. ಆ್ಯಂಡ್ ಸುಮಾರು ಮಲ್ಟಿಪಲ್ ನಿಮಗೆ ಇಲ್ಲಿ ನೋಡೋದಕ್ಕೆ ಕೂಡ ಸಿಗ್ತಾ ಇದೆ. ಸುಮಾರು ಲ್ಯಾಂಗ್ವೇಜ್ಗಳಿದೆ, ಇಲ್ಲಿ ಇಂಡಿಯನ್ ಲ್ಯಾಂಗ್ವೇಜಸ್ ಕೂಡ ಇದೆ. ಸೊ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇದು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಕೂಡ ನಿಮಗೆ ಬರುತ್ತೆ ಅಂದರೂ ಕೂಡ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆ್ಯಂಡ್ ತುಂಬ ಈಸಿಯಾಗಿರುವಂಥ ಜಾಬ್ ಹೇಳ್ತಾ ಇದ್ದೀನಿ, ಟ್ರಾನ್ಸ್ಕ್ರಿಪ್ಷನ್ ಜಾಬ್. ಟ್ರಾನ್ಸ್ಕ್ರಿಪ್ಷನ್ ಜಾಬ್ ಅಂತ ಬಂದಾಗ ಸೊ ಇದು ಹೇಗಿರುತ್ತೆ ಅಂದರೆ ಇರುವಂಥ ಒಂದು ಕಂಟೆಂಟ್ ಏನಿರುತ್ತೆ ಆ ಕಂಟೆಂಟನ್ನು ನಾವು ಏನು ಮಾಡ್ತೀವಿ, ಟ್ರಾನ್ಸ್ಲೇಟ್ ಮಾಡ್ತೀವಿ. ಓಕೆ, ಸೊ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ಸೊ ಅದನ್ನೇನು ಮಾಡ್ತೀವಿ, ನಾವು ಕಂಪನಿಗೆ ನೀಡ್ತೀವಿ. ಒಂದು ಫ್ರೀಲ್ಯಾನ್ಸಿಂಗ್ ವರ್ಕು ಪ್ರಾಜೆಕ್ಟ್ಗಳು ನೀಡ್ತಾ ಹೋಗ್ತಾರವರು. ಸೊ ಅವುಗಳು ನೀವು ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಒಂದು ರೀತಿಯಿಂದ ಟಾಸ್ಕ್ ಬೇಸ್ಡ್ ಜಾಬೇ ಇರುತ್ತೆ ಇದು. ಸೊ ಪ್ರಾಜೆಕ್ಟನ್ನು ಕೊಟ್ಟಿರೋದನ್ನು ಸೊ ಯಾವ ಲ್ಯಾಂಗ್ವೇಜನ್ನು ಚೂಸ್ ಮಾಡ್ಕೊಂಡಿರ್ತೀರಿ ಅದೇ ಲ್ಯಾಂಗ್ವೇಜಲ್ಲಿ ನೀವು ಕಂಪ್ಲೀಟ್ ಮಾಡೋರಿಗೆ ಕೊಡೋದ್ರಿಂದ ಸೊ ಅವ್ರು ಏನು ಮಾಡ್ತಾರೆ, ಅಂಥ ಕ್ಯಾಂಡಿಡೇಟ್ನ ಅವ್ರು ತೊಗೋತಾ ಇದ್ದಾರೆ. ಸೊ ನೀವು ಫಸ್ಟಿಗೆ ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಅದನ್ನು ಫಸ್ಟಿಗೆ ನೋಡಿ ನಂತರ ನೀವು ಕೂಡ ಒಂದು ಸಾರಿ ವೆರಿಫೈ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ನಿಮಗಿದು ನೀವು ಕೂಡ ನಿಮ್ಮ ಕಡೆಯಿಂದ ವೆರಿಫೈ ಮಾಡಿಕೊಂಡು ನಂತರ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಮಾತ್ರ ಇದಕ್ಕೆ ಅರ್ಜಿನ ಸಲ್ಲಿಸಿ. ಸೊ ಫಸ್ಟಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ನೋಡಿದರೆ ಸುಮಾರು ಲ್ಯಾಂಗ್ವೇಜಸ್ಗಳಿದೆ. ಲೈಕ್ ಇಲ್ಲಿ ನಾನು ಹೇಳೋದಾದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಸ್ಟಾರ್ಟಿಂಗ್ ನಾನು ನಿಮಗೆ ಲ್ಯಾಂಗ್ವೇಜೇ ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನೋಡ್ಬೋದು ಸುಮಾರು ಲ್ಯಾಂಗ್ವೇಜ್ಗಳಿದೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು ಜಾಬ್ ಲ್ಯಾಂಗ್ವೇಜಸ್ ಅಂತ ಇದೆ. ಸೊ ಇಲ್ಲಿ ಅರೇಬಿಕ್ ಆಯಿತು, ಡ್ಯಾನಿಷ್ ಆಯಿತು, ಫ್ರೆಂಚು, ಇಟಾಲಿಕ್ಕು, ಸ್ಪ್ಯಾನಿಷು, ಸುಮಾರು ಥರದ ಒಂದು ಲ್ಯಾಂಗ್ವೇಜ್ಗಳಿದೆ ನೋಡ್ತಾ ಇರ್ಬೋದು. ಹಿಂದಿ ಲ್ಯಾಂಗ್ವೇಜು ಕೂಡ ಇಲ್ಲಿದೆ. ಆ್ಯಂಡ್ ಬೆಂಗಾಲಿ ಇದೆ. ಓಕೆ, ಮತ್ತು ಚೈನೀಸು, ಮರಾಠಿ ಇದೆ. ಓಕೆ, ಮರಾಠಿ ನೀವು ಬಂದರೆ ಮರಾಠಿ ಕೂಡ ನೀವು ಅಪ್ಲೈ ಮಾಡ್ಬೋದು. ತಮಿಳ್ ಇದೆ. ಆ್ಯಂಡ್ ಅದರಲ್ಲೂ ಕೂಡ ತೆಲುಗು ಇದೆ. ಆ್ಯಂಡ್ ನಾನು ಇಂಡಿಯನ್ ಲ್ಯಾಂಗ್ವೇಜಸ್ ಅಷ್ಟೇ ಹೈಲೈಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆ, ಆ್ಯಂಡ್ ಇಲ್ಲಿ ನೋಡಿದ್ರೆ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಇದೆ. ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಬಂದರೆ ಎಲ್ಲ ಲ್ಯಾಂಗ್ವೇಜ್ಗಳು ಬಂತು ಇದರಲ್ಲಿ. ಲೈಕ್ ಕನ್ನಡ ಆಯಿತು, ಹಿಂದಿ, ಇಂಗ್ಲೀಷು, ಎಲ್ಲ ಇಂಡಿಯನ್ ಲ್ಯಾಂಗ್ವೇಜಸ್ ಯಾವುದಿದೆಯೋ ಸೊ ಅದಕ್ಕೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಅದರಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ನೋಡಿ ಹಿಂದಿ ಲ್ಯಾಂಗ್ವೇಜ್ ಕೂಡ ಇದೆ ಇದರಲ್ಲಿ. ಉರ್ದು ಇದೆ, ಉರ್ದು ಬರುತ್ತೆ ಅಂದರೆ ಉರ್ದು ಕೂಡ ಅಪ್ಲೈ ಮಾಡ್ಬೋದು. ಆ್ಯಂಡ್ ಮಲಯಾಳಂ ಇದೆ, ಮಲಯಾಳಂ ಬರುತ್ತೆ. ಮತ್ತು ಪಂಜಾಬಿ ಬರುತ್ತೆ, ಸಿಂಧಿ ಬರುತ್ತೆ. ಓಕೆ, ಸ್ಲೇತಿ ಬರುತ್ತೆ. ಅಥವಾ ಇದರಲ್ಲೂ ಕೂಡ ನಿಮಗೆ ಇಂಗ್ಲೀಷ್ ಬರುತ್ತೆ ಅಂದರೂ ಕೂಡ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಸೊ ನಾರ್ಮಲಿ ಇವಾಗ ಇದು ಸುಮಾರು ಥರದ ಭಾಷೆ, ಬಟ್ ಆದರೆ ಪರ್ಟಿಕ್ಯುಲರ್ ಕನ್ನಡ ಅಂತಲೇ ಮೆನ್ಷನ್ ಮಾಡಿಲ್ಲ ಇಲ್ಲಿ. ಬಟ್ ಆದರೆ ಕನ್ಫ್ಯೂಸ್ ಆಗಬೇಡಿ, ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಹೋದ್ಮೇಲೆ ಸೊ ಅಲ್ಲಿಂದ ನೀವಲ್ಲಿ ಅಪ್ಲೈನ ಮಾಡ್ಬೋದು ಅದಕ್ಕೆ. ಓಕೆ, ಆ್ಯಂಡ್ ಈ ಒಂದು ಜಾಬ್ ಬಗ್ಗೆ ನಾನು ಹೇಳೋದಾದರೆ ಈ ಒಂದು ಟ್ರಾನ್ಸ್ಕ್ರಿಪ್ಷನ್ ಜಾಬ್ ಇರುತ್ತೆ ಇದು. ಓಕೆ, ಟ್ರಾನ್ಸ್ಕ್ರಿಪ್ಷನ್ ಜಾಬ್ ಅಂತಂದಮೇಲೆ ಸೊ ಇಲ್ಲಿ ನೋಡಿ ಮೇನ್ ಅಂತಂದರೆ ವಾಟ್ ಈಸ್ ಇಲ್ಲಿ ಮಾಡಿ ನೋಡಿ ಇವಾಗ ಟ್ರಾನ್ಸ್ಕ್ರಿಪ್ಷನ್ ಜಾಬ್ ಏನಿರುತ್ತೆ ಸೊ ಏನಿರುತ್ತೆ ಅಂತ. ಸೊ ಮೇನ್ ಇಲ್ಲಿ ನಿಮ್ಮದು ವರ್ಕ್ ಏನಿರುತ್ತೆ ಅಲ್ವಾ, ಇದು ಮೇನ್ ಅಂತಂದರೆ ಗ್ಲೋಬಲಿ ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ ಆ್ಯಕ್ಚುಲಿ ನಾನು ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ನೀವೇನು ಮಾಡ್ತೀರಾ, ಆನ್ಲೈನ್ ಆಡಿಯೋ, ಓಕೆ, ಆನ್ಲೈನ್ ನಿಮಗೆ ಆಡಿಯೋಸ್ಗಳನ್ನ ಏನು ಮಾಡ್ತಾರೆ ಅವರು, ಮತ್ತು ವೀಡಿಯೋಸ್ಗಳನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಕೊಡ್ತೀವಂತ ಹೇಳಿದ್ದಾರೆ. ಕೆಲವೊಂದು ಆಡಿಯೋಸ್ಗಳಿರುತ್ತೆ. ಆಡಿಯೋಸ್ಗಳಂದರೆ ಇವಾಗ ನೀವು ಅದನ್ನ ಏನು ಮಾಡ್ತೀರಾ, ಕೇಳ್ತೀರಾ. ಓಕೆ, ಆಡಿಯೋಸ್ಗಳನ್ನ ಕೇಳಿಬಿಟ್ಟು ನಂತರ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಕೊಡುವಂಥದ್ದು ಜಾಬ್ ಇರುತ್ತೆ. ಅದೇ ರೀತಿ ಒಂದು ಟಾಸ್ಕ್ಗಳನ್ನ ಪ್ರಾಜೆಕ್ಟ್ಗಳನ್ನ ಕೊಡ್ತಾರೆ. ಆ್ಯಂಡ್ ವೀಡಿಯೋ ಕೂಡ ಟ್ರಾನ್ಸ್ಲೇಟ್ ಮಾಡೋದಿರುತ್ತೆ. ವೀಡಿಯೋ ನೋಡಿಬಿಟ್ಟು ಅದರಲ್ಲಿ ಏನಿದೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಕೂಡ ಕೊಡಬೇಕಾಗುತ್ತೆ. ಸೊ ಆ ರೀತಿ ನಿಮ್ಮದು ಇರುತ್ತೆ. ಆ್ಯಂಡ್ ಒಂದು ಏನಂತಂದರೆ ಇಲ್ಲಿ ನಿಮ್ಮದು ಹೇಗಿರುತ್ತೆ ಅಂದರೆ ಒಂದು ಪೋಡ್ಕಾಸ್ಟ್ ಆಗಿ ಕೊಟ್ಟಿರ್ಬೋದು, ನಿಮಗೆ ಮೀಟಿಂಗ್ಸ್ಗಳನ್ನ ಕೊಡ್ಬೋದು, ಲೆಕ್ಚರರ್ಸ್ಗಳನ್ನ ಕೊಡ್ಬೋದು, ರಿಸರ್ಚ್ ಕಾಲ್ಗಳನ್ನು ಕೊಡ್ಬೋದು, ಕೋಆಪ್ರೇಟ್ ರೆಕಾರ್ಡಿಂಗ್ಸ್ ಕೊಡ್ಬೋದು. ಸೊ ಈ ರೀತಿ ನಿಮಗೆ ಕಂಟೆಂಟ್ಗಳನ್ನ ಕೊಡ್ತಾರೆ. ಮೇನ್ ಅಂತಂದರೆ ಇವಾಗ ನಾವು ಜಾಬ್ ಅಂತ ಬಂದಾಗ ಯಾವ ರೀತಿ ಕಂಟೆಂಟ್ ಕೊಡ್ತಾರೆ ಅನ್ನೋದು ಕನ್ಫ್ಯೂಸ್ ಆಗ್ತೀವಿ. ಸೊ ಇವಾಗ ಮೇನ್ ಅಂತಂದರೆ ಇಲ್ಲಿ ನಾನು ಹೇಳಿದ್ನಲ್ವ, ನಿಮಗೆ ಕೆಲವೊಂದು ಇಂಟರ್ವ್ಯೂಸ್ಗಳನ್ನ ಕೊಡ್ಬೋದು ಅವರು, ಮತ್ತು ಕೆಲವೊಂದು ಮೀಟಿಂಗ್ಸ್ಗಳ ರಿಲೇಟೆಡ್ ನಿಮಗೆ ಕಂಟೆಂಟ್ಗಳನ್ನ ಕೊಡ್ಬೋದು. ಅಂದರೆ ಆಲ್ರೆಡಿ ಮೀಟಿಂಗ್ಗಳು ನಡೆದಿರುತ್ತೆ, ಸೊ ಅದ್ರ ಬಗ್ಗೆ ಕೊಟ್ಟಿರ್ತಾರೆ. ಪಾಡ್ಕಾಸ್ಟ್ ಬಗ್ಗೆ ಹೇಳ್ಬೋದು, ಲೆಕ್ಚರರ್ಸ್ ಬಗ್ಗೆ ಹೇಳ್ಬೋದು, ರಿಸರ್ಚ್ ಬಗ್ಗೆ ಕಾಲ್ಸ್ಗಳಿರುತ್ತಲ್ವ ಆ ಕಾಲ್ಸ್ಗಳನ್ನ ಟ್ರಾನ್ಸ್ಲೇಟ್ ಮಾಡಿ ನಮಗೆ ಕೊಡಿ ಅಂತ ಹೇಳ್ಬೋದು. ಮತ್ತು ಕೋಆಪರೇಟಿವ್ ರೆಕಾರ್ಡಿಂಗ್ ರಿಲೇಟೆಡ್ ಕೊಡ್ಬೋದು. ಓಕೆ, ಸೊ ಈ ರೀತಿ ಒಂದು ವರ್ಕ್ ಇರುತ್ತೆ ನಿಮ್ಮದು. ಆ್ಯಂಡ್ ಇವಾಗ ನಾನು ಹೇಳ್ತಿರುವಂಥ ಏನು ಜಾಬ್ ಇದೆ ಅಲ್ವಾ,
ಸೊ ಈ ಜಾಬ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ, ಸೊ ಇಲ್ಲಿ ನೋಡಿ ಮೇನ್ ಅಂತಂದರೆ ಇದು ಸುಮಾರು ಥರದ ಲ್ಯಾಂಗ್ವೇಜಿಗೋಸ್ಕರ ಓಕೆ ಇವ್ರು ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಸುಮಾರು ಥರದ ಎಲ್ಲ ಲ್ಯಾಂಗ್ವೇಜ್ಗಳನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇದಿಷ್ಟು ಲ್ಯಾಂಗ್ವೇಜು ಯಾವುದಾದ್ರೂ ಒಂದು ಲ್ಯಾಂಗ್ವೇಜ್ ಬಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಇಲ್ಲಿ ಸುಮಾರು ಥರದ ಲ್ಯಾಂಗ್ವೇಜ್ಗಳಿದೆ. ಸೊ ಇಲ್ಲಿ ಹೇಗೆ ಅಪ್ಲೈ ಮಾಡಬೇಕು, ಸೊ ಇಲ್ಲಿ ನಾನು ಹೇಳ್ತೀನಿ ನಿಮಗೆ. ಸೊ ಬಟ್ ಆದರೂ ಕೂಡ ಇಲ್ಲಿ ಹೇಳ್ತಾ ಇದ್ದೀನಿ, ಚೂಸ್ ಯುವರ್ ಲ್ಯಾಂಗ್ವೇಜ್. ಮೊದಲೇ ಮಾಡ್ಬೇಕಂದ್ರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದು ಲ್ಯಾಂಗ್ವೇಜ್ ಯಾವ್ದು ಬೇಕು ಅಂತ ಅದನ್ನು ಚೂಸ್ ಮಾಡ್ಕೋಬೇಕು. ಕನ್ನಡಿಗರು ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಆ್ಯಂಡ್ ಡೈರೆಕ್ಟ್ ಅಪ್ಲಿಕೇಶನ್ ಲಿಂಕ್ ಏನು ಓಪನ್ ಆಗುತ್ತೆ ಅಲ್ಲಿಂದ ನೀವೇನು ಮಾಡಬೇಕಂದ್ರೆ ಆನ್ಲೈನ್ ಟ್ರಾನ್ಸ್ಕ್ರಿಪ್ಷನ್ ಅಪ್ಲಿಕೇಶನ್ನ ಕಂಪ್ಲೀಟ್ ಮಾಡಬೇಕು. ಸೊ ಇಲ್ಲಿ ಏನು ಹೇಳಿದಾರೆ ಅವರು, ಒಂದು ಇಂಗ್ಲೀಷ್ ಟೆಸ್ಟ್ ಇರುತ್ತೆ. ಆ ಇಂಗ್ಲೀಷ್ ಟೆಸ್ಟನ್ನು ನೀವು ಕಂಪ್ಲೀಟ್ ಮಾಡಬೇಕು. ಸ್ಪೆಸಿಫಿಕ್ ಟ್ರಾನ್ಸ್ಕ್ರಿಪ್ಷನ್ ಟೆಸ್ಟ್ ಇರುತ್ತೆ ಅದು. ಸೊ ನಿಮ್ಗೆ ಗೊತ್ತಾಗದೆ ಹೋದರೆ ಟ್ರಾನ್ಸ್ಲೇಟನ್ನು ಯಾವ ರೀತಿ ಮಾಡಬೇಕಂತ ನಾನು ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಆ್ಯಂಡ್ ವೆಬ್ಸೈಟು ಮತ್ತು ವರ್ಕ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಐಡಿಯಾ ಕೊಡ್ತೀನಿ. ಅಪ್ಲೈನ ಸ್ವಲ್ಪ ಟೈಮ್ ಇಟ್ಕೊಂಡು ಮಾಡಿ. ತುಂಬ ಲೇಟ್ ಅಂದರೆ ಒಂದು 5-10 ನಿಮಿಷ ಇದೆ ಅಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಒಂದು ಅರ್ಧ ಗಂಟೆ ಆದರೂ ಟೈಮ್ ತೊಗೊಂಡು ನಂತರ ನೀವು ಅಕಸ್ಮಾತ್ ನೈಟ್ ಅದು ಖಾಲಿ ಇರ್ತಿರಲ್ವ, ಸೊ ಆ ಟೈಮಲ್ಲಿ ಇದಕ್ಕೆ ಅಪ್ಲೈ ಮಾಡಿ. ಓಕೆ, ಸೊ ಈ ರೀತಿ ಇರುತ್ತೆ. ಮೊದಲೇನು ಮಾಡ್ತೀರಾ, ನೀವು ಒಂದು ಲ್ಯಾಂಗ್ವೇಜ್ ಚೂಸ್ ಮಾಡ್ತೀರಾ. ನಂತರ ಅಲ್ಲಿಂದ ಏನು ಮಾಡ್ತೀರಾ, ಒಂದು ಟೆಸ್ಟ್ ಇರುತ್ತೆ ಚಿಕ್ಕದಂತೂ, ಆ ಟೆಸ್ಟೆಲ್ಲ ಅಟೆಂಡ್ ಮಾಡಬೇಕಾಗುತ್ತೆ. ಟ್ರಾನ್ಸ್ಲೇಟ್ ರಿಲೇಟೆಡೇ ಇರುತ್ತದು. ಸೊ ಅದನ್ನೆಲ್ಲ ನೀವು ಟೆಸ್ಟನ್ನು ಪಾಸ್ ಮಾಡ್ಕೊಂಡ್ಮೇಲೆ ಅವ್ರು ಅಲೋ ಮಾಡ್ತಾರೆ. ಓಕೆ, ಸೊ ಇವತ್ತು ಹೇಳ್ತಾರಂಥ ಜಾಬ್ ಏನಿದೆ ಅಲ್ವಾ, ಇದು ಆ್ಯಕ್ಚುಲಿ ಇಲ್ಲಿ ನೋಡ್ತಾ ಇರೋದು ಗೋ ಟ್ರಾನ್ಸ್ಕ್ರಿಪ್ಟ್ ಈಸ್ ಲೆಜಿಟ್ ಅಂತ. ಸೊ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಹೇಳ್ತಾ ಇರುವಂಥ ಪ್ಲ್ಯಾಟ್ಫಾರ್ಮ್ ಏನಿದೆ ಅಲ್ವಾ, ಗೋ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಬೇಕಂದರೆ ನೋಟ್ ಮಾಡ್ಕೊಳ್ಳಿ. ಸೊ ಆಮೇಲೆ ಗೊತ್ತಾಗಲಿಲ್ಲ ಅಂತ ಹೇಳಕ್ಕೆ ಹೋಗಬೇಡಿ, ಯಾಕಂದರೆ ನಾನು ತುಂಬ ಕ್ಲಿಯರಾಗಿ ಹೇಳಿರ್ತೀನಿ ವೀಡಿಯೋಸಲ್ಲಿ, ಎಕ್ಸ್ಪ್ಲೇನ್ ಕೂಡ ಮಾಡಿರ್ತೀನಿ. ಸೊ ಇಲ್ಲಿ ಗೋ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳ್ಬಿಟ್ಟು ಇದು ವೆಬ್ಸೈಟ್ ಹೆಸರು. ಸೊ ಇದು ಒಂದು ಲೆಜಿಟ್ ಇದೆಯಾ ಅಂತ ಇಲ್ಲಿ ಆ್ಯಕ್ಚುಲಿ ನಾವಿಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದರೆ, ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಸ್ ಅಂತ ಹೇಳಿದ್ದಾರೆ. ಗೋ ಟ್ರಾನ್ಸ್ಕ್ರಿಪ್ಟ್ ಈಸ್ ಅ ಲೆಜಿಟ್ಮೇಟ್ ಕಂಪನಿ ಅಂತ ಹೇಳಿದ್ದಾರೆ. ದಟ್ ಪ್ರೊವೈಡ್ಸ್ ಹ್ಯೂಮನ್ ಪವರ್ಡ್ ಆ್ಯಂಡ್ AI ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಟ್ ಆ್ಯಂಡ್ ಕ್ಯಾಪ್ಷನಿಂಗ್ ಸರ್ವಿಸ್ ಫಾರ್ ಕ್ಲೈಂಟ್ ಆ್ಯಂಡ್ ಆಫರ್ಸ್ ಲೆಜಿಟ್ಮೇಟ್ ಅಂತ ಹೇಳ್ತಾರೆ. ಫ್ಲೆಕ್ಸಿಬಲ್ ಫ್ರೀಲ್ಯಾನ್ಸ್ ವರ್ಕ್ ಆಪರ್ಚುನಿಟಿ ಫಾರ್ ಟ್ರಾನ್ಸ್ಕ್ರಿಬರ್ಸ್. ಇಟ್ ಹ್ಯಾಸ್ ಬೀನ್ ಇನ್ ಬಿಸ್ನೆಸ್ ಸಿನ್ಸ್ 2005 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ಡೀಟೇಲ್ಸು ನಾನು ಇಲ್ಲಿ ತೋರಿಸಿದ್ದೀನಿ. ಸೊ ಇದಕ್ಕೆ ನೀವು ಈಸಿಲಿ ಅಪ್ಲೈನ ಮಾಡ್ಬೋದು. ಹೇಗೆ ಅಪ್ಲೈ ಮಾಡಬೇಕು, ಸಿಂಪ್ಲಿ ಹೋಗಬೇಕು, ನೀವು ಏನಂತ ಅಪ್ಲೈ ಮಾಡಬೇಕು, ಗೋ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಬೇಕು. ಗೋ ಟ್ರಾನ್ಸ್ಕ್ರಿಪ್ಟ್ ಅಂತ ಹೇಳಿ ನಾವು ಸರ್ಚ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ಒಂದು ಯೆಲ್ಲೋ ಕಲರ್ದು ನಿಮಗೊಂದು ವೆಬ್ಸೈಟ್ ಐಕಾನ್ ಸಿಗುತ್ತೆ. ಗೋ ಟ್ರಾನ್ಸ್ಕ್ರಿಪ್ಟ್ ಅಂತ ಇದೆ. ಜಸ್ಟ್ ಇದಕ್ಕೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ್ರೆ ಅಂತಂದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ವೆಬ್ಸೈಟ್ ಈ ರೀತಿ ಓಪನ್ ಆದಮೇಲೆ ನೀವು ಇಲ್ಲಿ ರೇಟಿಂಗ್ ನೋಡ್ತಾ ಇರ್ಬೋದು. 4.9 ರೇಟಿಂಗ್ ಇದೆ ಇದಕ್ಕೆ. ಸೊ ಸುಮಾರು ಜನ ಇಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ. ಒಳ್ಳೆ ಕಸ್ಟಮರ್ಸ್ ರಿವ್ಯೂ ಕೂಡ ಇದೆ, ಬೇಕಂದರೆ ನೀವು ಇದನ್ನ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಹೇಳ್ತಿರೋಂಥ ಜಾಬ್ ಬಗ್ಗೆ ನಾನು ಸ್ವಲ್ಪ ನಿಯರ್ ಬೈ ಬರ್ತೀನಿ. ಏನಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ಸರ್ವಿಸ್ಗಳಿದೆ. ಸರ್ವಿಸ್ಗಳ ಬಗ್ಗೆ ನೋಡಿದರೆ ಟ್ರಾನ್ಸ್ಕ್ರಿಪ್ಷನ್ ರಿಲೇಟೆಡ್ ಇದೆ, ಕ್ಯಾಪ್ಷನ್ ರಿಲೇಟೆಡು, ಟ್ರಾನ್ಸ್ಕ್ರಿಪ್ಷನ್ ಎಡಿಟಿಂಗ್ ಆ್ಯಂಡ್ ಪ್ರೂಫ್ ಫೀಡಿಂಗ್ ರಿಲೇಟೆಡ್ ವರ್ಕ್ ಇರುತ್ತೆ, ಆಡಿಯೋ ಟ್ರಾನ್ಸ್ಲೇಟೆಡ್ ರಿಲೇಟೆಡ್ ವರ್ಕ್ ಇರುತ್ತೆ, ಮತ್ತು ಟ್ರಾನ್ಸ್ಲೇಷನ್ ಟೆಕ್ಸ್ಟು, PDF ಮತ್ತು ಇಮೇಜಸ್ಗಳನ್ನು ಕೂಡ ಮಾಡುವಂಥ ಜಾಬ್ಗಳಿಲ್ಲಿ ಇರುತ್ತೆ. ಸಬ್ ಟೈಟಲ್ಸ್ ಕೂಡ ಇರುತ್ತೆ. ಓಕೆ, ಆ್ಯಂಡ್ ಕಸ್ಟಮ್ ಟ್ರಾನ್ಸ್ಕ್ರಿಪ್ಷನ್ ರಿಲೇಟೆಡು ಮತ್ತು ಲೇಬ್ಲಿಂಗ್ ರಿಲೇಟೆಡ್ ವರ್ಕ್ ಇರುತ್ತೆ. AI ಟ್ರಾನ್ಸ್ಕ್ರಿಪ್ಷನ್ ರಿಲೇಟೆಡು ಇಲ್ಲಿ ನೋಡ್ತಾ ಇರೋದು ಸುಮಾರು ಥರದ ಜಾಬ್ಸ್ಗಳಿದೆ ಇಲ್ಲಿ. ಬಟ್ ಇಲ್ಲಿ ಮೇನ್ ಅಂತಂದರೆ ನಾನು ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಪ್ರೂಫ್ ರೀಡಿಂಗ್ ಆಯಿತು ಮತ್ತು ಆಡಿಯೋ ಟ್ರಾನ್ಸ್ಲೇಟ್ ಆಯಿತು, ಈ ರೀತಿ ಸಂಬಂಧಪಟ್ಟಂಥ ಜಾಬ್ಗಳಿಗೆ ಇಲ್ಲಿ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಅದನ್ನೇ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಒಂದು ಇಲ್ಲಿ ಡೀಟೇಲ್ಸ್ಗಳು ಗೊತ್ತಾಗ್ತದೆ. 100% ಹ್ಯೂಮನ್ ಮೇಡ್ ಟ್ರಾನ್ಸ್ಕ್ರಿಪ್ಷನ್ ಸರ್ವಿಸನ್ನು ನೀಡಲಾಗುತ್ತೆ ಈ ಒಂದು ವೆಬ್ಸೈಟ್ ಮೂಲಕ. ಸೊ ಇಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಇಲ್ಲಿ ನೋಡ್ತಾ ಇರೋದು ಸುಮಾರು ಥರದ ಕಂಪನಿ, ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಕಂಪನಿ ಕೂಡ ಇಲ್ಲಿ ಆ್ಯಸ್ ಅ ಪಾರ್ಟ್ನರ್ಶಿಪ್ ಆಗಿ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದೆ ಕಂಪನಿ. CBI ಅಂತ ಹೇಳ್ಬಿಟ್ಟು. ಓಕೆ, ನೀವು ನೋಡ್ತಾ ಇರೋದು ಸುಮಾರು ಥರದ ಕಂಪನೀಸ್ಗಳಿದೆ. ಓಕೆ, ಚಿಕಾಗೋ ಯೂನಿವರ್ಸಿಟಿ ಬಗ್ಗೆ ನೀವು ಕೇಳಿರ್ಬೋದು, ತುಂಬಾ ಪಾಪ್ಯುಲರ್ ಇರುವಂಥ ಒಂದು ಯೂನಿವರ್ಸಿಟಿ ಆ್ಯಕ್ಚುಲಿ. ಆ್ಯಂಡ್ ಆಕ್ಸ್ಫೋರ್ಡ್ ಯೂನಿವರ್ಸಿಟಿ ಕೂಡ ತುಂಬಾ ಪಾಪ್ಯುಲರ್ ಆಗಿರುವಂಥದ್ದು, ನೀವು ಇದನ್ನು ಸುಮಾರು ಬಾರಿ ಕೇಳಿರ್ತೀರ. ಸೊ ಇವರೆಲ್ಲರೂ ಕೂಡ ಒಂದು ರೀತಿಯಿಂದ ಹೇಳ್ಬೋದು ಟ್ರಸ್ಟೆಡ್. ಓಕೆ, ಸುಮಾರು ಥರದ ಈ ರೀತಿ ಕ್ಲೈಂಟ್ಸು ಈ ಒಂದು ಇದ್ರ ಜೊತೆಗೆ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಮೇನ್ ಅಂತಂದರೆ ಲ್ಯಾಂಗ್ವೇಜ್ ರಿಲೇಟೆಡ್ ವರ್ಕ್ ಇರುತ್ತೆ. ಸೊ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಟ್ರಾನ್ಸ್ಕ್ರಿಪ್ಷನ್ ಬಗ್ಗೆ ಸ್ವಲ್ಪ ಇಲ್ಲಿ ನಿಮಗೆ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಯುವರ್ ಗೈಡ್ಲೈನ್ಸ್ ಅವರ್ ಎಡಿಟರ್ಸ್ ಇಲ್ಲಿ ನೋಡ್ಬೋದು, ನಿಮಗೆ ಸ್ವಲ್ಪ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ಇದು ಮೇನು. ಓಕೆ, ಅಪ್ಲೈ ಮಾಡೋದು ಹೇಗೆ ಅಂತ ಇದ್ರ ಪೇಜಲ್ಲಿ ಅಪ್ಲೈ ಮಾಡೋ ಹಾಗಿಲ್ಲ, ಹೇಗೆ ಅಪ್ಲೈ ಮಾಡಬೇಕು ಅಂತ ನಾನು ಇಲ್ಲಿ ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡಿ 10% ಆಫ್ ಯೂನಿವರ್ಸಿಟಿ ಕಡೆಯಿಂದ ಕೂಡ ಏನು ವರ್ಕ್ ತೊಗೋತಾರೆ 10% ಆಫ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಈ ರೀತಿ ಪ್ರಾಜೆಕ್ಟ್ಸ್ಗಳನ್ನ ತೊಗೋತಾ ಇರ್ತಾರೆ. ಸೊ ಅದೇ ಪ್ರಾಜೆಕ್ಟ್ಗಳನ್ನ ನಿಮಗೆ ನೀಡ್ತಾರೆ ಅವರು. ಸೊ ಅದನ್ನು ನೀವು ವರ್ಕ್ ಮಾಡಿಕೊಡ್ತೀರಾ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಎಷ್ಟೊಂದು ದೇಶಗಳ ಜೊತೆಗೆ ಇವರು ವರ್ಕನ್ನು ಮಾಡ್ತಾ ಇದ್ದಾರೆ. ನೇಟಿವ್ ಸ್ಪೀಕರ್ಸ್. ಓಕೆ, ಟ್ರಾನ್ಸ್ಕ್ರಿಪ್ಷನ್ ಮೇನ್ ಅಂದರೆ ದ ಮೋಸ್ಟ್ ಲ್ಯಾಂಗ್ವೇಜಸ್ ವರ್ಲ್ಡ್ ವೈಡ್, ತುಂಬ ಅತಿ ಹೆಚ್ಚಾಗಿ ಮಾತನಾಡುವಂಥ ಭಾಷೆಗಳಿಗೋಸ್ಕರನೇ ಇವರು ಹೈರಿಂಗ್ನ ಮಾಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ಇಲ್ಲಿ ಲ್ಯಾಂಗ್ವೇಜ್ಗಳ ಬಗ್ಗೆ ಮತ್ತೆ ಅವ್ರು ಏನಿಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೀವು ಒಂದು ಸಾರಿ ನೋಡ್ಕೋಬೋದು, ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಅವರ್ ಲ್ಯಾಂಗ್ವೇಜ್ ಅಂತ ಹೋದಾಗ ಸೊ ಇಲ್ಲಿ ಎಲ್ಲ ಲ್ಯಾಂಗ್ವೇಜ್ಗಳನ್ನ ಅವ್ರು ಕೊಟ್ಟಿದ್ದಾರೆ, ಯಾವ್ಯಾವ ಲ್ಯಾಂಗ್ವೇಜ್ ಇದೆ ಅಂತ ಹೇಳಿ. ಸೊ ಇಲ್ಲಿ ಕನ್ನಡ ಇದೆಯಾ ಅಂತ ಒಂದು ಸಾರಿ ನೋಡಿಕೊಂಡು ನೀವು ಚೆಕ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲಿದೆ ನೋಡಿ, ಕನ್ನಡ ಅಂತ ಇದೆ.
ಓಕೆ. ಸೊ ಕನ್ನಡ ಅಂತ ಇದೆ, ಸುಮಾರು ಲ್ಯಾಂಗ್ವೇಜ್ಗಳಿದೆ. ಈ ಎಲ್ಲ ಲ್ಯಾಂಗ್ವೇಜ್ಗೂ ಅವರು ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಸೊ ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ತಮಿಳ್ ಆಯಿತು, ತೆಲುಗು ಆಯಿತು, ಗುಜರಾತಿ ಆಯಿತು, ಕನ್ನಡ ಆಯಿತು, ಒಡಿಯಾ ಆಯಿತು, ಅಸ್ಸಾಮಿ ಆಯಿತು, ಕುರ್ದಿಶ್ ಆಯಿತು, ಸುಮಾರು ಥರದ ಲ್ಯಾಂಗ್ವೇಜ್ಗಳಿದೆ. ಸೊ ಇದರಲ್ಲಿ ಕನ್ನಡ ನಿಮಗೆ ಬೇಕು ಅಂದರೆ ಕನ್ನಡಕ್ಕೋಸ್ಕರ ಕೂಡ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಓಕೆ. ಸೊ ಇದಲ್ಲೂ ಕೂಡ ಜಸ್ಟ್ ಬ್ಯಾಕ್ ಹೋಗ್ತಾ ಇದ್ದೀನಿ ನಾನು. ಓಕೆ. ಆ್ಯಂಡ್ ಇಲ್ಲಿ ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಇದೆ, ಒಂದು ಸಾರಿ ವೆಬ್ಸೈಟ್ಗಳು ಚೆಕ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ಇಲ್ಲಿ ಈ ರೀತಿ ಮೀಟಿಂಗ್ಸ್ಗಳಿರುತ್ತೆ, ಮೀಟಿಂಗ್ಸ್ಗಳಿಗೆ ನೀವು ಜಾಯ್ನ್ ಆಗಬೇಕಾಗುತ್ತೆ ಸಮ್ಟೈಮ್ಸ್. ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಟ್ರಾನ್ಸ್ಕ್ರಿಪ್ಷನ್ ಏನು ಇಂಡಸ್ಟ್ರಿ ರಿಲೇಟೆಡು ಯಾವ್ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ ಎಜುಕೇಷನ್ ರಿಲೇಟೆಡು, ಲೀಗಲು, ಮೆಡಿಕಲು, ಮಾರ್ಕೆಟ್ ರಿಸರ್ಚ್ ರಿಲೇಟೆಡು, ಗೌರ್ಮೆಂಟ್ ಮತ್ತು ಇದಲ್ಲೂ ಕೂಡ ಇಂಟರ್ನಲ್ ಕಮ್ಯುನಿಕೇಷನ್ ರಿಲೇಟೆಡ್ ಕೂಡ ವರ್ಕ್ ಮಾಡುತ್ತೆ. ಲ್ಯಾಂಗ್ವೇಜ್ ಸರ್ವಿಸ್ ಪ್ರೊವೈಡರ್ಸ್ ರಿಲೇಟೆಡ್ ಆಯಿತು, ಮತ್ತು ಕಸ್ಟಮ್ ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಲೇಬ್ಲಿಂಗ್ ರಿಲೇಟೆಡು ವರ್ಕನ್ನು ಮಾಡ್ತಾರೆ. ಸೊ ಇಲ್ಲಿ ಮೇನ್ ಅಂತಂದರೆ ಇದಕ್ಕೆ ನೀವು ವರ್ಕ್ ಮಾಡಬೇಕು, ನಾವು ಕನ್ನಡ ಭಾಷೆಯಲ್ಲೇ ಮಾಡ್ತೀವಿ ಅನ್ನೋರು ಅಥವಾ ಯಾವುದೇ ಒಂದು ಭಾಷೆಯಲ್ಲಿ ಮಾಡ್ತೀವಿ ಅನ್ನೋರು ಹೇಗೆ ಅಪ್ಲೈ ಮಾಡ್ಕೊಂಡ್ರೆ ವೆಬ್ಸೈಟ್ ಜಸ್ಟ್ ಕೆಳಗಡೆ ಬರಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಸರ್ವಿಸ್ ಅಂತ ಇದೆ, ಆರ್ಡರ್ ಪಿಕ್ಕಿಂಗ್, ಪ್ರೈಸಿಂಗ್ ಇದೆ, ಅಬೌಟ್ ಅಂತ ಇದೆ, ಫಾರ್ ಬಿಸ್ನೆಸ್ಸು, ಫಾರ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಇದೆ ಅಲ್ವಾ. ಇಲ್ಲಿ ನೋಡಿ ಲಾಸ್ಟಲ್ಲಿ ಅಪ್ಲೈ ಟು ವರ್ಕ್ ಅಂತ ಇದೆ ನೋಡಿ. ಓಕೆ. ಅಪ್ಲೈ ಟು ವರ್ಕ್ಗೆ ನೀವೇನು ಮಾಡ್ಕೊಂಡ್ರೆ ಕ್ಲಿಕ್ ಮಾಡಬೇಕು. ಅಪ್ಲೈ ಟು ವರ್ಕ್ಗೆ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನಿಮಗೆ ಟ್ರಾನ್ಸ್ಕ್ರಿಪ್ಷನ್ ಜಾಬ್ ಅಂತ ನಿಮಗೆ ನೋಡೋದಕ್ಕೆ ಇಲ್ಲಿ ಸಿಗ್ತಾ ಇದೆ. ಓಕೆ. ಜಸ್ಟ್ ಇಂದ ಕಟ್ ಮಾಡ್ತೀನಿ. ಟ್ರಾನ್ಸ್ಕ್ರಿಪ್ಷನ್ ಜಾಬ್ಸ್ ಅಂತ ಹೇಳ್ಬಿಟ್ಟು ಫ್ಲೆಕ್ಸಿಬಲ್ ಅಂತ ಇರುತ್ತೆ, ಪಾರ್ಟ್ ಟೈಮ್ ಜಾಬ್ ಇದು. ಪಾರ್ಟ್ ಟೈಮ್ ಜಾಬ್ ಇದು ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಪ್ರತಿ ಮಿನಿಟಿಗೆ ಏನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ ಇದೆ, ಒಂದು ಸಾರಿ ಇದನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ. 140+ ಇಲ್ಲಿ ಲ್ಯಾಂಗ್ವೇಜಸ್ಗಳಿದೆ, 140ಕ್ಕಿಂತ ಹೆಚ್ಚಿನ ಭಾಷೆಗಳಿದೆ ಇಲ್ಲಿ ಕೆಲಸ ಮಾಡೋದಕ್ಕೆ. ಆ್ಯಂಡ್ ನೀವು ಬಿಕಮ್ ಆ್ಯಸ್ ಎ ಟ್ರಾನ್ಸ್ಲೇಟರ್ ಆಗಿ ಕೂಡ ವರ್ಕ್ ಮಾಡ್ಬೋದು, ಟ್ರಾನ್ಸ್ಕ್ರೈಬರ್ ಆಗಿ ಕೂಡ ವರ್ಕನ್ನು ಮಾಡ್ಬೋದು. ಓಕೆ. ಸೊ ಇಲ್ಲಿ ಇದನ್ನು ಕೂಡ ಜಸ್ಟ್ ಕೆಳಗಡೆ ಬಂದರೆ ನಿಮಗೆ ಡೀಟೇಲ್ಸ್ಗಳೆಲ್ಲ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಲ್ಯಾಂಗ್ವೇಜ್ಗಳಿದೆ, ಫೈಂಡ್ ಯುವರ್ ಲ್ಯಾಂಗ್ವೇಜ್ ಆ್ಯಂಡ್ ಗ್ರೋ ವಿತ್ ಅಸ್ ಅಂತ ಹೇಳಿ ನೀವು ಬೇಕಾಗಿರೋ ಲ್ಯಾಂಗ್ವೇಜ್ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಸಿಗುವಂಥ ಏನು ನಿಮಗೆ ಸಂಬಳ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಡೀಟೇಲ್ಸ್ಗಳಿದೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸ್ಟಾರ್ಟ್ ವರ್ಕಿಂಗ್ ಇನ್ 2 ಸ್ಟೆಪ್ಸ್. ಇಲ್ಲಿ ವರ್ಕ್ ಮಾಡೋದಕ್ಕೆ 2 ಸ್ಟೆಪ್ಪನ್ನು ಮಾತ್ರ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ಮೇನ್ ಮುಖ್ಯವಾಗಿ ಇಲ್ಲಿ ನೋಡಿ, ಇವಾಗ ನಾನು ಡೀಟೇಲ್ಸನ್ನು ಕೊಟ್ಟಿದ್ದೀನಿ, ಬಟ್ ಆದರೆ ಇಲ್ಲಿ ಅಪ್ಲೈ ಮಾಡೋದು ಹೇಗೆ ಅದ್ರ ಬಗ್ಗೆ ನೋಡ್ಕೊಳ್ಳಿ. ಫಸ್ಟಿಗೆ ಆರ್ ಯು ಡಿಟೇಲ್ ಓರಿಯೆಂಟೆಡ್, ಮೇನ್ ಅಂತಂದರೆ ನೀವು ಗ್ರಾಮರ್ ಸ್ಕಿಲ್ಲು ಅಂದರೆ ನಿಮಗೆ ವಿದೌಟ್ ಮಿಸ್ಟೇಕು ನಿಮಗೆ ಬರೆಯೋ ಹಾಗೆ ನಿಮಗೆ ಗೊತ್ತಿರಬೇಕು, ಟೈಪಿಂಗ್ ಸ್ಪೀಡ್ ಚೆನ್ನಾಗಿರಬೇಕು, ಮತ್ತು ಯಾವುದೇ ರೀತಿ ಗ್ರಾಮರ್ ಮಿಸ್ಟೇಕ್ ಮಾಡಬಾರ್ದು ನೀವು. ವಿ ಸೀಕ್ ಸ್ಕಿಲ್ಡ್ ಟ್ರಾನ್ಸ್ಕ್ರೈಬರ್ ವಿತ್ ಕೀನ್ ಇಯರ್ ಅಕ್ಯುರೆನ್ಸಿ ಆ್ಯಂಡ್ ಕಮಿಟ್ಮೆಂಟ್ ಟು ಕ್ವಾಲಿಟಿ, ಅಪ್ಲೈ ನಾವು ಟು ಜಾಯಿನ್ ಅವರ್ ಪ್ರೊಫೆಷನಲ್ ಟೀಮ್ ಅಂತ ಹೇಳ್ತಾರೆ. ಸೊ ಜಸ್ಟ್ ನೀವೇನು ಮಾಡ್ತಾರೆ, 2 ಸ್ಟೆಪ್ ಜಸ್ಟ್ ಫಾಲೋ ಮಾಡಬೇಕು. ಒಂದು ಚಿಕ್ಕದೊಂದು ಟೆಸ್ಟ್ ಇರುತ್ತೆ ಅಂತ ಅನ್ಕೋತೀನಿ. ಸೊ ಅದಾದಮೇಲೆ ನಿಮ್ಗೆ ಇಲ್ಲಿ ಅವರು ಅಪ್ರೂವಲ್ ಕೊಡ್ತಾರೆ. ಓಕೆ. ಸೊ ಭಯ ಪಡಕ್ಕೆ ಹೋಗಬೇಡಿ, ಅಪ್ಲೈ ಮಾಡಿ. ಓಕೆ. ಆ್ಯಂಡ್ ಇಲ್ಲಿ ನೋಡಿ ವಿ ಪೇ ಕಮಿಟ್ಮೆಂಟ್, ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ಟ್ರಾನ್ಸ್ಕ್ರೈಬ್ ಜಾಬ್ ಬಗ್ಗೆ ಹೇಳಿದ್ದಾರೆ ಅವರು. ಸೊ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಬಗ್ಗೆ ನಾನು ಇಲ್ಲಿ ಚೆಕ್ ಮಾಡಿದರೆ ಕನ್ನಡ ಇದೆಯಾ ಅಂತ ನೋಡೋಣ. ಕನ್ನಡ. ಓಕೆ. ಸೊ ಇಲ್ಲಿ ಕನ್ನಡ ಅಂತ ಇದರಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಅದು ಇಂಡಿಯನ್ ಲ್ಯಾಂಗ್ವೇಜ್ ಅಂತ ನಾವು ಹೋದ್ಮೇಲೆ ಸೊ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿಕೊಂಡು ನಂತರ ನೀವಲ್ಲಿ ಕನ್ನಡಕ್ಕೂ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ಇಂಗ್ಲೀಷು, ಹಿಂದಿ, ತಮಿಳ್, ಉರ್ದು, ಮಲಯಾಳಂ ಅಪ್ಲೈನ ಮಾಡ್ಬೋದು. ಇಲ್ಲಿ ನಿಮಗೆ ಪರ್ ಆಡಿಯೋಗೆ ಇಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಇದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ನೀವೆಲ್ಲರೂ ಕಡೆ ಕೇಳ್ತಾ ಇರ್ತೀರಾ, ಸೊ ಇದ್ರ ಬಗ್ಗೆ ಹೇಳಿಲ್ಲ ಅಂತ ಇಲ್ಲಿ ನೀವು ನೋಡ್ತಾ ಇರೋದು ಡೀಟೇಲ್ಸ್ ಇದೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಲ್ಯಾಂಗ್ವೇಜ್ ಬಗ್ಗೆ ಹೇಳೋದಾದರೆ ಲ್ಯಾಂಗ್ವೇಜ್ಗಳು ಇಲ್ಲೆಲ್ಲ ಇದೆ. ಸೊ ಇಲ್ಲಿ ನೋಡ್ತಾ ಇರೋದು ಎಲ್ಲ ಲ್ಯಾಂಗ್ವೇಜ್ಗಳಿದೆ, ಬಟ್ ಆದರೆ ಕನ್ನಡ ಅಂತ ಸ್ಪೆಷಲಿ ಹಾಕಿಲ್ಲ ಅವರು, ಬಟ್ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಹೋಗಿ, ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಹೋಗಿ ನಂತರ ನೀವು ಇಲ್ಲಿಂದ ಅಪ್ಲೈನ ಅಂತ ಹೇಳ್ಬಿಟ್ಟು ಮಾಡಬೇಕು. ಹೇಗೆ ಮಾಡೋದು ಅಂತ ನಾನು ಇಲ್ಲಿ ಹೇಳ್ತೀನಿ ನಿಮಗೆ. ಸೊ ಇಲ್ಲಿಂದ ನಿಮಗೆಲ್ಲ ಡೀಟೇಲ್ಸ್ಗಳು ಸಿಗುತ್ತೆ, ಯಾವ ರೀತಿ ಟ್ರಾನ್ಸ್ಕ್ರಿಪ್ಟ್ ಜಾಬ್ ನೀವು ಮಾಡ್ಬೋದು, ಮತ್ತು ಎಲ್ಲಿಂದ ಕೂಡ ಫ್ಲೆಕ್ಸಿಬಲ್ ಟು ವರ್ಕ್ ಫ್ರಮ್ ಎನಿವೇರ್, ನೀವು ಎಲ್ಲಾದರೂ ಕೂತ್ಕೊಂಡು ಹಳ್ಳಿ ಆಯಿತು, ಸಿಟಿ ಆಯಿತು, ಎಲ್ಲಿರ್ತೀರೋ ಅಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು. ಮೇನ್ ಹೌಸ್ ವೈಫು ಮತ್ತು ಸ್ಟೂಡೆಂಟ್ಸ್ಗಳಿಗೆ ಮತ್ತು ರಿಟೈರ್ಡ್ ಪರ್ಸನ್ಗಳಿಗೆ ತುಂಬಾ ಒಳ್ಳೆ ಜಾಬ್ ಅಂತ ಹೇಳ್ಬೋದು. ಆ್ಯಂಡ್ ಇದು ನೋಡ್ಬೋದು ಎಲ್ಲ ಡೀಟೇಲ್ಸ್ಗಳು ಕೊಟ್ಟಿದ್ದಾರೆ. ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ಜಸ್ಟ್ ಹಾಗೆ ಹೇಳ್ಬಿಡ್ತೀನಿ, ಅದೇ ರೀತಿನ ಅಪ್ಲೈ ಮಾಡಿ. ಬಟ್ ಅದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ನಾರ್ಮಲಿ ಕ್ವಶನ್ಸ್ಗಳಿಗೆ ಇಲ್ಲಿ ಆನ್ಸರ್ನ ಹೇಳ್ತಾ ಇದ್ದೀನಿ. ಇಲ್ಲಿ ನೀವೇನಂತಂದರೆ ಹೌ ಮಚ್ ಡೂ ಇಂಡಿಯನ್ ಟ್ರಾನ್ಸ್ಕ್ರಿಪ್ಷನ್ ಜಾಬ್ಸ್, ಇಲ್ಲಿ ಏನಂತಂದರೆ ಯಾವ ರೀತಿ ನಮಗೆ ಇಲ್ಲಿ ಅವರು ನೀಡ್ತಾರೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನಿಮಗೆ ಡೀಟೇಲ್ಸ್ ಇದೆ, ಈ ಡೀಟೇಲ್ಸ್ಗಳನ್ನ ಸಾರಿ ಓದ್ಕೊಳ್ಳಿ. ಇಲ್ಲಿ ಯಾರ್ಯಾರು ಅಪ್ಲೈ ಮಾಡ್ಬೋದು ಅಂತ. ಓಕೆ. ಇಲ್ಲಿ ಏನಂತಂದರೆ ದೀಸ್ ಆರ್ ರಿಮೋಟ್ ಫ್ರೀಲ್ಯಾನ್ಸ್ ಕಂಟ್ರೋಲರ್ಸ್ ರೋಲ್ಸ್ ಓಪನ್ ವರ್ಲ್ಡ್ ವೈಡಲ್ಲಿ ಇವರು ಫ್ರೀಲ್ಯಾನ್ಸ್ ವರ್ಕ್ಗೋಸ್ಕರ ಹೈರಿಂಗ್ ಮಾಡ್ಕೋತಾ ಇದ್ದಾರೆ. ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತಂದರೆ ಫ್ಲೂಯೆಂಟ್ ಸ್ಪೀಕರ್ಸ್ ಎನಿವೇರ್. ಓಕೆ. ನಿಮಗೆ ಯಾವುದಾದ್ರೂ ಒಂದು ಭಾಷೆ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಅಂದರೆ ನೀವು ಅಲ್ಲೇ ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡಿ, ಇಫ್ ಯು ಆರ್ ಮೇನ್ ಅಂತಂದರೆ ಇಂಡಿಯನ್ ಲ್ಯಾಂಗ್ವೇಜಲ್ಲಿ ನಿಮಗೆ ಇಂಗ್ಲೀಷು ಜೊತೆಗೆ ಯಾವುದಾದ್ರೂ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಬರುತ್ತೆ ಅಂತಂದರೆ ಮತ್ತು ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇದ್ದರೆ ಸೊ ನೀವು ಈ ಜಾಬ್ಗಳಿಗೆ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಏನಂತಂದರೆ ಯಾವುದಾದ್ರೂ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತಾ ಇಲ್ಲಿ ವರ್ಕ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಇಲ್ಲ ಅಂತ ಹೇಳಿದ್ರೆ ನೋ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಈಸ್ ರಿಕ್ವೈರ್ಡ್ ಅಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ. ಸೊ ಸ್ವಲ್ಪ ಇದು ನಾನು ನಿಮಗೆ ಇವಾಗ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮಗೆ ಕ್ಲಿಯರ್ ಆಗುತ್ತೆ. ಓಕೆ. ಸೊ ಯಾಕಂದರೆ ಓಕೆ
ಸೊ ಇಲ್ಲಿ ನಿಮಗೆ ಕ್ಲಿಯರ್ ಆಗ್ತದೆ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ, ಡು ಐ ನೀಡ್ ಎನಿ ಎಕ್ಸ್ಪೀರಿಯನ್ಸ್ ಟು ಗೆಟ್ ಸ್ಟಾರ್ಟೆಡ್ ಅಂತ. ನೋ ಪ್ರೊಫೆಷ್ನಲ್ ಎಕ್ಸ್ಪೀರಿಯನ್ಸ್ ಈಸ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ಬಟ್ ಸ್ಟ್ರಾಂಗ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆರ್ ಎಸೆನ್ಷಿಯಲ್ ಅಂತ ಹೇಳಿದ್ದಾರೆ. ಲೈಕ್ ನಿಮಗೆ ಲ್ಯಾಂಗ್ವೇಜ್ಗಳು ಬರಬೇಕು ಅಂತ ಹೇಳಿದ್ದಾರೆ. ಯಾವ್ಯಾವ್ದು ಲ್ಯಾಂಗ್ವೇಜ್ ಬರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು. ಹಿಂದಿ ಬರಬೇಕು, ತಮಿಳ್ ಬರಬೇಕು, ತೆಲುಗು ಬರಬೇಕು, ಬೆಂಗಾಲಿ ಬರಬೇಕು, ಮರಾಠಿ, ಪಂಜಾಬಿ, ಮತ್ತು ಇಲ್ಲಿ ಸ್ಪೆಷಲಿ ಕನ್ನಡ ಅಂತೂ ಕೂಡ ಮೆನ್ಷನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಕನ್ನಡ ಅಂತ ಲ್ಯಾಂಗ್ವೇಜ್ ಕೂಡ ಇದೆ ಇಲ್ಲಿ. ಓಕೆ, ಮಲಯಾಳಂ ಆಯಿತು. ಯಾಕಂದರೆ ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡೋರಿಗೆ ಅನಿಸ್ಬೋದು ಸೊ ಕನ್ನಡ ಎಲ್ಲಿದೆ ಅಂತ ಹೇಳಿ, ಬಟ್ ಇಲ್ಲಿ ಕನ್ನಡ ಇದೆ ಅಂತ ನಾನು ತೋರಿಸಿರ್ತೀನಿ. ಹೀಗಾಗಿ ಹೇಗೆ ನೋಡ್ಕೊಂಡು ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದನ್ನು ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ಮಾತ್ರ ನಿಮ್ಗೆ ಇದು ಗೊತ್ತಾಗುತ್ತೆ. ಓಕೆ, ಸೊ ಕನ್ನಡ, ಮಲಯಾಳಮು, ಗುಜರಾತಿ ಅಥವಾ ಇಂಡಿಯನ್ ಲ್ಯಾಂಗ್ವೇಜು ನಿಮಗೆ ಇಂಗ್ಲೀಷ್ ಕೂಡ ಬರುತ್ತೆ ಮತ್ತು ಕಂಫರ್ಟೇಬಲ್ ಇದ್ದೀರಿ ಅಂತಂದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಓಕೆ, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳಿದಾರೆ ಆಲ್ರೆಡಿ. ಇಲ್ಲಿ ನೋಡಿ, ಇಟ್ಸ್ ಅ ಸಿಂಪಲ್ 2 ಸ್ಟೆಪ್ಸ್ ಪ್ರೊಸೆಸ್. 2 ಸ್ಟೆಪ್ ಇರುತ್ತೆ ಮಾತ್ರ ಅಂತ ಹೇಳಿದ್ದಾರೆ. ಫಸ್ಟ್ ರಿವ್ಯೂ ಅವರ್ ರೂಲ್ ಆ್ಯಂಡ್ ಟೇಕ್ ಮೇನಂತಂದರೆ ಗೈಡ್ಲೈನ್ಸ್ಗಳನ್ನ ಫಾಲೋ ಮಾಡ್ತಾ ಟೆಸ್ಟ್ ಕೊಡಬೇಕಂತ ಹೇಳಿರುವಂಥದ್ದು. ಸೊ ಇಲ್ಲಿ ಟೆಸ್ಟ್ ಕೊಡೋದಕ್ಕೆ ಲಿಂಕ್ ಕೊಟ್ಟಿದ್ದಾರೆ. ಇದನ್ನೇ ನೀವು ಇಲ್ಲಿ ಇಂಡಿಯನ್ ಲ್ಯಾಂಗ್ವೇಜ್ದವರು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇವಾಗ ಲಿಂಕ್ ಇಲ್ಲೇ ಇದೆ, ಇಲ್ಲಿಂದನೇ ಅಪ್ಲೈ ಮಾಡಿ. ವಾಟ್ ಈಸ್ ಆನ್ ದಿ ಟೆಸ್ಟ್ ಅಂತ ಹೇಳಿ, ಹೌ ಲಾಂಗ್ ಡಸ್ ಇಟ್ ಟೇಕ್, ಟೆಸ್ಟ್ ಎಷ್ಟು ತಾಸು ಇರುತ್ತೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ಏನು ಆಡಿಯೋ ಇದನ್ನಿರುತ್ತೆ 3 to 10 minutes ಇರುತ್ತೆ, 3 ರಿಂದ 10 ನಿಮಿಷದ್ದು ಇರುತ್ತೆ. ಸೊ ಅವುಗಳನ್ನ ನೀವೇನು ಮಾಡ್ತೀರಾ, ಕಂಪ್ಲೀಟ್ ಮಾಡ್ತೀರಾ. ಓಕೆ, ಸೊ ಇಲ್ಲಿ ಗೈಡ್ಲೈನ್ಸ್ಗಳು ಕೊಟ್ಟಿರ್ತಾರೆ. ಗೈಡ್ಲೈನ್ಸ್ ಒಂದು ಸಾರಿ ಓದ್ಕೊಳ್ಳಿ, ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಾರ್ದು ಅನ್ನೋದನ್ನು. ತುಂಬ ಹೇಳ್ತಾ ಹೋದೆ ಅಂದರೆ ವೀಡಿಯೋ ತುಂಬ ಲೆಂದಿ ಆಗುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಡೀಟೇಲ್ಸ್ ಇದೆ, ಈ ಡೀಟೇಲ್ಸ್ ಬಗ್ಗೆ ಕೂಡ ನೀವು ಇಲ್ಲಿ ಇದನ್ನು ಓದ್ಕೊಳ್ಳಿ ತಪ್ಪದೇನೆ. ಮತ್ತು ಇದು ವಾರಕ್ಕೊಮ್ಮೆ ಅವರು ನಿಮಗೆ ನೀಡ್ತಾ ಇರುವಂಥದ್ದು. ಪ್ರತಿ ಶುಕ್ರವಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ವಾಟ್ ಡು ಐ ನೀಡ್, ಯಾವುದಾದ್ರೂ ಟೂಲ್ಸ್ಗಳು ಬೇಕಾಗುತ್ತೆ ವರ್ಕ್ ಮಾಡೋದಕ್ಕೆ ಅಂತ ಹೇಳಿ. ಸೊ ಇಲ್ಲಿ ಯು ವಿಲ್ ನೀಡ್ ಅ ರಿಯಬಲ್ ಇಂಟರ್ನೆಟ್ ಕನೆಕ್ಷನ್ ಬೇಕಾಗುತ್ತೆ, ವೈಫೈ ಕನೆಕ್ಷನು, ಆ್ಯಂಡ್ ಹೆಡ್ಫೋನ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಒಂದು ಹೆಡ್ಫೋನ್ ವಿತ್ ಮೈಕ್ ಬೇಕಾಗುತ್ತೆ. ಆ್ಯಂಡ್ ವರ್ಕ್ ಸ್ಪೇಸ್ ಬೇಕು, ಒಳ್ಳೆಯ ಒಂದು ಶಾಂತವಾದಂಥ ಜಾಗ ಬೇಕು. ಆ್ಯಂಡ್ ಅಲ್ಲಿಂದ ನೀವು ನಿಮ್ಮ ಒಂದು ವರ್ಕ್ಗಳನ್ನ ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಬೇಕಾಗುತ್ತೆ. ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ದರೆ ದ್ಯಾಟ್ ಈಸ್ ಗುಡ್. ಯಾಕಂದರೆ ಮೊಬೈಲ್ ಫೋನಿಂದ ಈ ಕೆಲಸವನ್ನು ಮಾಡೋಕ್ಕೆ ಆಗೋದಿಲ್ಲ, ತುಂಬಾ ಟಫ್ ಇರುತ್ತೆ. ಹೀಗಾಗಿ ನಿಮಗೆ ಬಿಗ್ ಸ್ಕ್ರೀನ್ ಬೇಕಾಗುತ್ತೆ, ದೊಡ್ಡ ಸ್ಕ್ರೀನ್ ಬೇಕು. ಈಗ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪು ಬೇಕಾಗುತ್ತೆ. ಇಲ್ಲ ನಾವು ಮೊಬೈಲಲ್ಲಿ ಡೆಸ್ಕ್ಟಾಪ್ ಮೋಡಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇದ್ದೀವಿ, ನಮ್ಮ ಸ್ಕ್ರೀನ್ ದೊಡ್ಡದಿದೆ ಅಂದರೆ ಸೊ ಮೇ ಬಿ ನೀವು ಟ್ರೈ ಮಾಡ್ಬೋದು. ಬಟ್ ಅದರಲ್ಲಿ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇದ್ದರೆ ಗುಡ್. ಆ್ಯಂಡ್ ಅದರಲ್ಲೂ ಕೂಡ ಏನು ಮಾಡ್ತಾರದು, ವೆನ್ ವಿಲ್ ಐ ಹೇರ್ ಬ್ಯಾಕ್ ಮತ್ತಂದರೆ ಈ ಸಪೋರ್ಟ್ ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ನೀವು ನೋಡಿ, ಮೋಸ್ಟ್ ಅಪ್ಲಿಕೆಂಟ್ ಯಾರು ಇಲ್ಲಿ ಅಪ್ಲೈ ಮಾಡ್ತಾ ಇರ್ತಾರೆ ಅವ್ರಿಗೆ 1 ರಿಂದ 2 ವೀಕ್ ಒಳಗಡೆ ನಾವು ಅವ್ರಿಗೆ ಸಪೋಸು ಕಾಂಟ್ಯಾಕ್ಟ್ ಮಾಡ್ತೀವಿ. ಯಾರ್ಯಾರು ಸೆಲೆಕ್ಷನ್ ತೊಗೋತಾರೆ ನೋಡಿ ಅವ್ರ ಬಗ್ಗೆ ಹೇಳ್ತಾ ಇರುವಂಥದ್ದು. ಸೊ ಇಲ್ಲಿ ಅಪ್ಲೈ ಮಾಡಿದ ಮೇಲೂ ಕೂಡ 1 to 2 ವೀಕ್ ಆದರೂ ವೆಯ್ಟ್ ಮಾಡಬೇಕು, 1 ರಿಂದ 2 ವಾರ ಆದರೂ ವೆಯ್ಟ್ ಮಾಡಬೇಕು. ಇಲ್ಲಿ ಇದಂತೂ ಕೂಡ ಇಂಡಿಯನ್ ಜಾಬ್ಗೆ ವರ್ಕ್ ಇದೆಯಾ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಹೇಳ್ತಾರೆ. ಇಲ್ಲಿ ಮೇನ್ ಅಂತಂದರೆ ಸುಮಾರು ಥರದ ಜಾಬ್ಸ್ಗಳಿರುತ್ತೆ. ಬಟ್ ಇಲ್ಲಿ ಅವ್ರು ಮೇನ್ ಅಂತಂದರೆ ಇಂಡಿಯನ್ ಲ್ಯಾಂಗ್ವೇಜ್ಗಳಿಗೂ ಕೂಡ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಿಂದಿ, ತಮಿಳ್, ತೆಲುಗು, ಬೆಂಗಾಲಿ, ಮರಾಠಿ, ಪಂಜಾಬಿ ಇನ್ನೂ ಸುಮಾರು ಲ್ಯಾಂಗ್ವೇಜ್ಗಳಿಗೆ ನಾವು ಒಂದು ಸಪೋರ್ಟ್ ಮಾಡ್ತಾ ಇದ್ವಿ. ಸೊ ಯಾರಾದರೂ ಆ್ಯಕ್ಟಿವ್ಲಿ ನೀವೇನಾದರೂ ವರ್ಕ್ ಮಾಡ್ತೀವಿ ಅಂದರೆ, ನಿಮಗೆ ಸ್ಕಿಲ್ಸ್ ಇದೆ ಅಂದರೆ ನೀವು ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿದ್ದಾರೆ. ಓಕೆ, ಸೊ ಇಲ್ಲಿ ಮೇಲ್ಗಡೆ ನೋಡಿ ಒಂದು ಲಿಂಕ್ ತೋರಿಸಿದ್ದೆ ನಿಮ್ಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ. ಸೊ ಈ ಜಾಬ್ಗೆಲ್ಲ ಅಪ್ಲೈ ಮಾಡುವಾಗ ಅಪ್ಲೈ ಫಾರ್ ಇಂಡಿಯನ್ ಟ್ರಾನ್ಸ್ಕ್ರಿಪ್ಷನ್ ಜಾಬ್ ಸೆಟ್ ಅಂತ ಹೇಳ್ಬಿಟ್ಟು ಸೊ ಇದಕ್ಕೆ ಕ್ಲಿಕ್ ಮಾಡಿದ್ವಿ ಅಂತಂದರೆ ಸೇಮ್ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಆ್ಯಂಡ್ ಈ ಪೇಜ್ ಓಪನ್ ಆದಮೇಲೆ ಇಲ್ಲಿ ನೋಡಿ ಏನಂತಂದರೆ ನಿಮಗೆ ಡೀಟೇಲ್ಸ್ ಇದೆ, 4.9 ರೇಟಿಂಗ್ ಇದೆ. ಆ್ಯಂಡ್ ಇಲ್ಲಿ ಡೀಟೇಲ್ಸ್ ಇದೆ, ವರ್ಕ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಹಾಗೆಯೇ ನಿಮಗೆ ಒಂದು ವೀಡಿಯೋ ಹಾಕಿದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸು ಇದೆ, ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಅಪ್ಲೈ ನಾವು ಅಂತಿದೆ ನೋಡಿ, ಅಪ್ಲೈ ನಾವು ಅಂತಲೇ ಕ್ಲಿಕ್ ಮಾಡಿದರೆ ಇಲ್ಲೊಂದು ಇಮೇಲ್ ಅಡ್ರೆಸ್ಸು ಮತ್ತು ಪಾಸ್ವರ್ಡ್ ಹಾಕಿ ಅಕೌಂಟ್ ಕ್ರಿಯೇಟ್ ಮಾಡಬೇಕು. ಸೊ ಇದು ಮಾಡೋದು ನಿಮಗೆ ಟಫ್ ಅನಿಸುತ್ತೆ ಅಂದರೆ ಗೂಗಲಿಂದ ಕಂಟಿನ್ಯೂ ಮಾಡ್ಬೋದು, ಕಂಟಿನ್ಯೂ ವಿತ್ ಗೂಗಲ್ ಅಂತ. ಜಸ್ಟ್ ಇವಾಗ ಇದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ಅಂತಂದರೆ ಸೊ ಆಟೋಮೆಟಿಕ್ಲಿ ಏನಾಗುತ್ತೆ, ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿದರೆ ಒಂದು ನೀವು ಇಮೇಲ್ ಅಡ್ರೆಸ್ನ ತೊಗೋಬೇಕಾಗುತ್ತೆ. ಸೊ ನಂತರ ಆ ಗೂಗಲಿಂದ ನೀವು ಹೋಗ್ತೀರಂತ ಅಂದ್ಕೊಳ್ಳೋಣ. ಸೊ ಇಲ್ಲಿಂದ ಏನು ಮಾಡಬೇಕು, ಕಂಟಿನ್ಯೂ ಅಂತ ಮಾಡಬೇಕು. ಸೊ ಇಲ್ಲಿಂದ ಏನು ಮಾಡಬೇಕಂದ್ರೆ ನಿಮ್ಮದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಗೋ ಟು ಹೋಮ್ ಪೇಜ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇಲ್ಲಿಂದ ಏನು ಮಾಡ್ತೀರಾ, ನೀವು ಕಂಟಿನ್ಯೂ ಮಾಡ್ತೀರಾ. ಓಕೆ, ಇಲ್ಲಿಂದ ಜಾಯಿನ್ ಆ್ಯಸ್ ಅ ಟ್ರಾನ್ಸ್ಕ್ರೈಬರ್, ಜಾಯಿನ್ ಆ್ಯಸ್ ಅ ಟ್ರಾನ್ಸ್ಲೇಟರ್ ಅಂತ. ಟ್ರಾನ್ಸ್ಕ್ರೈಬರ್ ಅಂತಂದರೆ ಟ್ರಾನ್ಸ್ಕ್ರೈಬರ್ ಕ್ಲಿಕ್ ಮಾಡಬೇಕು, ಟ್ರಾನ್ಸ್ಲೇಟರ್ ಅಂತ ಟ್ರಾನ್ಸ್ಲೇಟರ್ ಅಂತ ಕ್ಲಿಕ್ ಮಾಡಬೇಕು. ಸೊ ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದುವರೆಗೂ ನಾನು ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಅಪ್ಲೈ ಮಾಡೋದನ್ನು 2 ರೀತಿಯಿಂದ ಹೇಳಿದ್ದೀನಿ, ಎಲ್ಲವನ್ನೂ ಮಾಹಿತಿ ಕೊಟ್ಟಿದ್ದೀನಿ. ಕಂಪ್ಲೀಟ್ ವೀಡಿಯೋ ನೋಡೋದಕ್ಕೆ ಎಲ್ಲ ಮಾಹಿತಿ ಸಿಗುತ್ತೆ. 2 ಜಾಬ್ ಇದೆ ಇಲ್ಲಿ, ಟ್ರಾನ್ಸ್ಲೇಟರ್ ಮತ್ತು ಟ್ರಾನ್ಸ್ಕ್ರೈಬರ್ ಅಂತ ಹೇಳ್ಬಿಟ್ಟು. ಸೊ ನೀವು ಮನೇಲಿ ಯಾರಾದರೂ ಹೆಲ್ಪ್ ತೊಗೊಂಡಾದರೂ ಅಪ್ಲೈ ಮಾಡಿಸಿ ನಂತರ ಸೆಲೆಕ್ಷನ್ ತೊಗೊಂಡ್ಮೇಲೆ ನಿಧಾನವಾಗಿ ನಿಮಗೆ ವರ್ಕ್ ತಾನೇ ಡೈಲಿ ಟು ಡೈಲಿ ಮಾಡ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ ಇದ್ದರೆ ನೀವು ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಓಕೆ, ಆಲ್ ದ ಬೆಸ್ಟ್ ಎಲ್ಲರೂ. ಮುಂದಿನ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.